ದೇವಭೂಮಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದ ಸಡಗರ ಸಂಭ್ರಮ ಒಂದು ಕಡೆಯಲ್ಲಾದ್ರೆ ಯಾತ್ರಿಕರು ನಾನಾ ಮಾರ್ಗಗಳ ಮೂಲಕ ರೈಲು ಮಾರ್ಗ, ರಸ್ತೆ ಮಾರ್ಗ, ವಿಮಾನ ಮಾರ್ಗ, ಹಾಗೆ ಬೈಕು, ಕಾರು, ಹೀಗೆ ಈ ಪುಣ್ಯ ಭೂಮಿಗೆ ಬರಬೇಕು ಅಂತ ಹೇಳಿ ಅಂದ್ಕೊಂಡಂತ ಜನ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದ್ದಾರೆ. 3 ಪೀಳಿಗೆಯೂ ಕೂಡ ನೋಡ್ಲಿಕ್ಕೆ ಅಸಾಧ್ಯಾದ್ಯಂತ ಮಹಾ ಕುಂಭಮೇಳವನ್ನ ನೋಡ್ಬೇಕು, ನಾವು ಸಾಕಾರ ಆಗ್ಬೇಕು ಅಂತ ಹೇಳಿ ಬರುವಂತ ಯಾತ್ರಿಕರು ಲಕ್ಷಾಂತರ ಜನ. ನೋಡಿ, ಇಲ್ಲಿ ಬಂದಿರುವಂತ ಯಾತ್ರಿಕರು ಅವ್ರ ದಂಪತಿ ಸಮೇತ ಬೈಕ್ ನಲ್ಲಿ ಬಂದಿದ್ದಾರೆ. ಸಿಟಿ 100 ಬಹುಶಃ ಈ ಬೈಕ್ ನಲ್ಲಿ ಬಂದಿದ್ದಾರೆ. 2,500 ಕಿಲೋಮೀಟರ್ ಇದೇ ಬೈಕ್ ನಲ್ಲಿ ಬಂದಿದ್ದಾರೆ. ಬ್ಯಾಂಗ್ಳೂರು ಟು ಪ್ರಯಾಗ್ರಾಜ್ ಅಂತ ಹೇಳಿ, ಬ್ಯಾಂಗ್ಳೂರು ಟು ಪ್ರಯಾಗ್ರಾಜ್ ಅಂತ ಹೇಳಿ KA50 EC 4402 ಈ ಬೈಕ್ ನಲ್ಲಿ ಬಂದಿದ್ದಾರೆ. ಬೆಂಗಳೂರಿನಿಂದ ಹೊರಟು ಬಂದವರು 2,500 ಕಿಲೋಮೀಟರ್ ಕ್ರಮಿಸಿ ದಂಪತಿ ಸಮೇತ ಗಂಡ ಮತ್ತೆ ಹೆಂಡತಿ ಬಂದಿದ್ದಾರೆ. ಯಲಹಂಕದರವರು ಯಾರು, ಏನು, ಎತ್ತ ಅನ್ನೋದನ್ನ ಅವರನ್ನೇ ಮಾತಾಡಿಸ್ತೀನಿ ನಾನು. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೆಂಗ್ ಬಂದ್ರಿ ಈ ಬೈಕಲ್ಲಿ? ಗಾಡಿ ಓಡಿಸ್ಕೊಂಡು ಬಂದ್ರಿ ಸರ್. ಎಷ್ಟು ದಿನ ಆಯ್ತು ಸರ್? 3 ಡೇಸ್ ಕಂಪ್ಲೀಟ್ ಆಯ್ತು. 4 ಡೇಸ್ ಇಲ್ಲಿಗೆ ಬಂದಿದ್ರಿ. 4 ಡೇಸ್ ಅಲ್ಲಿ ಪ್ರಯಾಗ್ ರೀಚ್ ಆದ್ರಿ. 3 ಡೇಸ್ ಕಂಪ್ಲೀಟ್ ಆಗಿ 4ನೇ ದಿವಸ ಇಲ್ಲಿ ರೀಚ್ ಆಗ್ಬಿಟ್ರಿ. ಹೆಂಗಿದೆ ಅನುಭವ? ಅನುಭವ ಚೆನ್ನಾಗಿದೆ ಸರ್. ತುಂಬಾ ಬೈಕಲ್ಲೇ ಬರ್ಬೇಕು ಅಂತ ಯಾಕೆ ಅನಿಸ್ತ ನಮ್ಗೆ? ಸರ್, ಈಗ ಟ್ರೈನಲ್ಲಿ ಮತ್ತೆ ಎಲ್ಲಾ ಕಡೆನೂ ಫುಲ್ಲು ಜಾಮ್ ಆಗ್ಬಿಟ್ಟಿದೆ. ಸೊ ಇದಾದ್ರೆ ಕಂಫರ್ಟಬಲ್ ಇರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್, ಪ್ಲಸ್ ನಮ್ಗೆ ಬೈಕಲ್ಲಿ ಹೋಗ್ಬೇಕಂತ ಒಂದು ಆಸೆ, ಇದ್ರಲ್ಲ ಬಂದಿದ್ದು. ಅಂದ್ರೆ ನೀವು ಅಂದ್ಕೊಂಡು ಬಂದ್ರ ಅಥವಾ ಅನಿವಾರ್ಯವಾಗಿ ಬಂದ್ರೆ ಏನ್ ಮಾಡಿದ್ರಿ? ಸರ್, ನಾವು ಅಂದ್ಕೊಂಡೇ ಬಂದಿರಿ ಸರ್. ಇದ್ರಲ್ಲೇ ಬರಲೇಬೇಕು ಅಂತ ಕನ್ಫರ್ಮ್ ಮಾಡ್ಕೊಂಡೆ ನಾವು ಬಂದಿದ್ದು ಸರ್. ಹೆಂಗಿತ್ತು ಜರ್ನಿ? ಹೆಂಗಿತ್ತು ಸರ್? ಜರ್ನಿ ಎಲ್ಲ ಸೂಪರ್ ಆಗಿತ್ತು ಸರ್. ಏನ್ ತೊಂದರೆ ಇಲ್ಲ ಸರ್. ನಮ್ಗೆಲ್ಲೂ ಏನು ತೊಂದರೆ ಆಗಿಲ್ಲ. ಒಳ್ಳೆ ಅನುಕೂಲವಾಗೇ ಬಂದ್ರಿ ಸರ್. ಇವ್ರು ನಿಮ್ಮ ಧರ್ಮಪತ್ನಿ? ಪತ್ನಿ. ಏನಮ್ಮ, ಗಂಡ ಏನೋ ಹೇಳ್ತಾರಂತೇಳಿ ಬೈಕಲ್ಲಿ ಬರೋದು ರಿಸ್ಕ್ ಅಂತ ಅನ್ಸಿಲ್ವಾ ತಮ್ಗೆ? ಇಲ್ಲ, ಏನ್ ಅನ್ಸಿಲ್ಲ ನನಗೆ. ಅವ್ರ ಇಷ್ಟ, ಹಂಗಾಗಿ ಕರ್ಕೊಂಡ್ ಬಂದೆ ಅವ್ರನ್ನ. ಖುಷಿ ಆಯ್ತು ತಮ್ಗೆ ಬಂದಿದ್ದು? ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಇದೆಲ್ಲ ಬಟ್ಟೆ ಎಲ್ಲ ಎಲ್ಲ ಟೆಂಟ್ ಎಲ್ಲ. ಎಲ್ಲಿ ಉಳ್ಕತ್ತಿದ್ರಿ ರಾತ್ರಿ? ಎಲ್ಲಿ ಉಳ್ಕತ್ತಿದ್ರಿ ಸರ್? ಒಂದ್ಸಲ ದೇವಸ್ಥಾನದಲ್ಲಿ ಉಳ್ಕೊಂಡಿದ್ರಿ. ಅಲ್ಲೇ ನಮ್ಮ ಕನ್ನಡದವರು ಎಲ್ಲ ಬಸ್ಸುಗಳೆಲ್ಲ ಸ್ಟಾಪ್ ಮಾಡಿದ್ರು. ಅಲ್ಲೇ ಅವರೆಲ್ಲ ಊಟ ಕೊಟ್ರು. ಅಲ್ಲೇ ತಿನ್ಕೊಂಡು ಅಲ್ಲೇ ಮಲ್ಕೊಂಡ್ರಿ. ಬರೋರಿಗೆಲ್ಲ ಟ್ರಾಫಿಕ್ ಅಂತಾರೆ, ಜಾಮ್ ಅಂತಾರೆ. ನಿಮ್ಗೇನ್ ಆತರದ್ ಬಿಸಿ? ಏನು ಜಾಮ್ ಇಲ್ಲ ಸರ್. ನಮ್ಗೆ ನಮ್ಗೆ ಗೊತ್ತಾಗಿತ್ತು ಸರ್. ಎಲ್ಲ ನಾವು ಯೂಟ್ಯೂಬ್ ಅಲ್ಲೆಲ್ಲ ಮೀಡಿಯಾದಲ್ಲೆಲ್ಲ ನೋಡಿದ್ರಿ. ಫುಲ್ ಟ್ರಾಫಿಕ್ ಜಾಮ್ ಅಂತೆಲ್ಲ ಹೇಳಿದ್ರು. ನಾವು ಬೈಕಲ್ಲಿ ಹೋದ್ರೆ ಒಳ್ಳೆ ರೀಚ್ ಆಗ್ಬೋದು ಅಂತ ಹೇಳಿ ಆ ಒಂದು ಕಾನ್ಸೆಪ್ಟ್ ಅಲ್ಲೇ ನಾವು ಬಂದ್ರಿ. ನಮ್ ಚಾನಲ್ ಏನೋ ಹೇಳಿದ್ರಲ್ಲ, ಏನು? ನಿಮ್ ಚಾನೆಲ್ ಎಲ್ಲ ನೋಡಿದ್ವಿ ಇಲ್ಲೆಲ್ಲ. ಹಂಗಾಗಿ ಮತ್ತೆ ನಮ್ ಬೆಂಗಳೂರಿಂದನೇ ಇದು ಗಾಡಿಯಲ್ಲಿ ಬಂದಿದ್ರು. ಅವ್ರದ್ದು ಮತ್ತೆ ನೋಡಿ. ಎಲ್ಲಿ ತಮ್ಮ ಬೆಂಗಳೂರಲ್ಲಿ? ಯಾವ ಊರು? ಲಂಕಾ ಕಟ್ಕೆನಹಳ್ಳಿ. ತಮ್ಮ ಹೆಸರೇನು? ಮಂಜುಳಾ. ತಮ್ಮ ಹೆಸರು? ಸರ್, ಶ್ರೀನಿವಾಸ್ ಗೋಕುಲ್. ಎಷ್ಟು ರೂಪಾಯಿ ಪೆಟ್ರೋಲ್ ಹಾಕಿದ್ರಿ? ಸರ್, ಒಂದು 2,800 3,000 ಒಳಗಡೆನೆ ಸರ್ ಪೆಟ್ರೋಲ್. ಬರುವಾಗ ಗಾಡಿ ಎಲ್ಲ ಸರ್ವಿಸ್ ಮಾಡ್ಕೊಂಡು? ಎಲ್ಲ ಗಾಡಿ ಸರ್ವಿಸ್ ಮಾಡಿ. ಹೊಸ ಗಾಡಿನ? ಇಲ್ಲ ಸರ್, ಇದು 2016 2016 ಸಿಟಿ 100 ಬಜಾಜ್ ಸಿಟಿ 100. ಸರ್. ಸರ್, ಬರ್ಬೋದು ಸರ್, ಆರಾಮಾಗಿ ಬರ್ಬೋದು. ಧೈರ್ಯ ಇರಬೇಕು, ಮನಸ್ಸು ಮಾಡ್ಬೇಕು, ಭಗವಂತ ದಾರಿ ಕೊಡ್ಬೇಕು. ನಿಮ್ಗೆ ಎಂಟದೇ ಹಿಡಿದೆ ಬಿಡಿ. ಆಯ್ತಾ? ಪುಣ್ಯ ಸ್ನಾನ ಆಯ್ತಾ? ಇವಾಗ ಬಂದ್ರ? ಇಲ್ಲ, ನೈಟೇ ಬಂದ್ವಿ. ನೈಟ್ ಬಂದು ಸ್ಟೇ ಆಗ್ಬಿಟ್ಟು ಮತ್ತೆ ಸ್ಟೇ ಆದ್ರಿ? ಇಲ್ಲೇ ಮಲ್ಕೊಂಡಿದ್ದು ಟೆಂಟ್ ಹಾಕೊಂಡು. ಬರುವಾಗ ಪೊಲೀಸ್ ಸಿಬ್ಬಂದಿ ಅವರೆಲ್ಲ ಏನಾದ್ರು ಮಾತಾಡಿದ್ರು? ಸಪೋರ್ಟ್ ಮಾಡಿದ್ರು ಅವರು. ಕರ್ನಾಟಕ ಅಂತಂದಿದ ತಕ್ಷಣ ನಮ್ಗೆ ತುಂಬಾ ಎಲ್ಲ ಅನುಕೂಲ. ಇಂತ ಸಾಹಸ ಮಾಡೋರು ಕರ್ನಾಟಕದವ್ರು ಬಿಟ್ರೆ ಬೇರೆ ಯಾರು ಇರ್ಲಿಕ್ಕಿಲ್ರಿ. ಹೌದು ಸರ್, ಅದು ರಿಪಬ್ಲಿಕ್ ಕನ್ನಡ ಒಂಥರ ನ್ಯೂಸ್ ಎಲ್ಲ ಚೆನ್ನಾಗಿ ತೋರಿಸ್ತಾ ಇತ್ತು ನಮ್ಗೆ. ನಾವು ಡೈಲಿ ರಿಪಬ್ಲಿಕ್ ಕನ್ನಡ ನೋಡ್ತಾನೆ ಇದ್ರಿ. ಅವ್ರು ಏನೇನು ಯಾವ ತರ ಇದು ಮಾಡ್ತಾರೆ ಎಲ್ಲ, ನೀವು ಯಾಕಂದ್ರೆ ಎಲ್ಲ ಕರೆಕ್ಟ್ ಆಗಿ ತೋರಿಸ್ತೀರಾ ನಮ್ಗೆ. ನಮ್ಮ ಮನೆ ಬೆಳಗ್ಗೆ ಎದ್ದ ತಕ್ಷಣ ರಿಪಬ್ಲಿಕ್ ಹಾಕೋದು ನೋಡಿ. ಆ ಒಂದು ಇನ್ಫ್ಲೂಯೆನ್ಸ್, ಒಂಥರ ಕಾನ್ಫಿಡೆನ್ಸ್ ಮೇಲೆ ನಾವು ಧೈರ್ಯ ಮಾಡಿ ಬಂದ್ರಿ. ಅಷ್ಟೇ ನೈಟ್ ಹುಡ್ಕೊಂಡಿದ್ವಿ. ಸ್ವಲ್ಪ ಯೋಚನೆ ಮಾಡಿದ್ವಿ ಲೇಡೀಸ್ ಅಂದ್ಮೇಲೆ. ಬಟ್ ಅವರೇ ಹೇಳಿದ್ರು ತುಂಬಾ ಸೇಫ್ ಇರುತ್ತೆ, ಇಲ್ಲೇ ಸ್ಟೇ ಆಗಿ ಅಂತ. ಪೆಟ್ರೋಲ್ ಬಂಕ್ ಅಲ್ಲೇ ಉಳ್ಕೊಂಡಿದ್ವಿ. ಹ್ಯಾಟ್ಸ್ ಆಫ್ ನಿಮ್ಗೆ. ಆದ್ರೆ ಹುಷಾರಾಗಿ ಹೋಗಿ, ಜಾಗ್ರತೆಯಿಂದ ಹೋಗ್ಲಿ. ಶುಭವಾಗ್ಲಿ. ಪುಣ್ಯ ಸ್ನಾನ ಮಾಡ್ಕೊಂಡು ಪ್ರಸಾದ ಎಲ್ಲ ತಕೊಂಡು, ಗಂಗೆ ತಗೊಂಡು ಎಲ್ಲರಿಗೆ ಹಂಚಿ. ಇಂಥ ಯಾತ್ರೆ ಜೀವಮಾನದಲ್ಲಿ ಒಂದು ನೆನಪಿರುತ್ತೆ. ಸರ್, ಈಗ ನೆಕ್ಸ್ಟ್ ಕಾಶಿಗೆ ಹೋಗ್ತಾ ಇದ್ದೀರಿ. ಕಾಶಿಗೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬಂದ್ಬಿಡ್ತೀರಿ. ಶುಭವಾಗ್ಲಮ್ಮ. ಥ್ಯಾಂಕ್ ಯು ಸರ್. ನೋಡಿ, ಇದು ಜೀವಮಾನದಲ್ಲಿ ನೆನಪಿರುವಂತ ಧಾರ್ಮಿಕ ಕಾರ್ಯಕ್ರಮ, ವಿಶ್ವದ ಅತಿ ದೊಡ್ಡ ಆಧ್ಯಾತ್ಮಿಕ ಕಾರ್ಯಕ್ರಮ. ಅದ್ರ ಜೊತೆಗೆ ಈ ಸಮಯ ಸಂದರ್ಭ ಮುಂದಿನ ಸಲ ಬರುತ್ತೆ ಅಂತ ಹೇಳಿದ್ರೆ ನಾವ್ಯಾರು ಜೀವಂತವಾಗಿ ಇರೋದಿಲ್ಲ. ಅವ್ರಿಗೆ ಹೇಳ್ಕೋಬಹುದು, ಮುಂದೆ ನಮ್ಮ ಮಕ್ಕಳಿಗೆ ಹೇಳ್ಬಹುದು, ನಾನು ಮಹಾಕುಂಭ ಆದಾಗ ಬೈಕಲ್ಲಿ ಹೋಗಿದ್ದೆ ಅಂತ ಹೇಳಿ. ಇದು ಪುಣ್ಯ, ಇದು ಗತ ವೈಭವ, ಇದು ಭಾರತದ ಪರಂ ವೈಭವತೆ. ಆ ಮೂಲಕ ಅದಕ್ಕೆಲ್ಲರೂ ಕೂಡ ಸಾಕಾರ ಆಗ್ತಾ ಇದೀವಿ. ಒಂದೊಂದು ರೂಪವಾಗಿ, ಒಂದೊಂದು ಸ್ವರೂಪವಾಗಿ ಇಲ್ಲಿ ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದ ಸಡಗರ ಸಂಭ್ರಮ ಒಂದು ಕಡೆಯಲ್ಲಾದ್ರೆ
ಯಾತ್ರಿಕರು ನಾನಾ ಮಾರ್ಗಗಳ ಮೂಲಕ ರೈಲು ಮಾರ್ಗ, ರಸ್ತೆ ಮಾರ್ಗ, ವಿಮಾನ ಮಾರ್ಗ, ಹಾಗೆ ಬೈಕು, ಕಾರು, ಹೀಗೆ ಈ ಪುಣ್ಯ ಭೂಮಿಗೆ ಬರಬೇಕು ಅಂತ ಹೇಳಿ ಅಂದ್ಕೊಂಡಂತ ಜನ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದ್ದಾರೆ. 3 ಪೀಳಿಗೆಯೂ ಕೂಡ ನೋಡ್ಲಿಕ್ಕೆ ಅಸಾಧ್ಯಾದ್ಯಂತ ಮಹಾ ಕುಂಭಮೇಳವನ್ನ ನೋಡ್ಬೇಕು, ನಾವು ಸಾಕಾರ ಆಗ್ಬೇಕು ಅಂತ ಹೇಳಿ ಬರುವಂತ ಯಾತ್ರಿಕರು ಲಕ್ಷಾಂತರ ಜನ. ನೋಡಿ, ಇಲ್ಲಿ ಬಂದಿರುವಂತ ಯಾತ್ರಿಕರು ಅವ್ರ ದಂಪತಿ ಸಮೇತ ಬೈಕ್ ನಲ್ಲಿ ಬಂದಿದ್ದಾರೆ. ಸಿಟಿ 100 ಬಹುಶಃ ಈ ಬೈಕ್ ನಲ್ಲಿ ಬಂದಿದ್ದಾರೆ. 2,500 ಕಿಲೋಮೀಟರ್ ಇದೇ ಬೈಕ್ ನಲ್ಲಿ ಬಂದಿದ್ದಾರೆ. ಬ್ಯಾಂಗ್ಳೂರು ಟು ಪ್ರಯಾಗ್ರಾಜ್ ಅಂತ ಹೇಳಿ, ಬ್ಯಾಂಗ್ಳೂರು ಟು ಪ್ರಯಾಗ್ರಾಜ್ ಅಂತ ಹೇಳಿ KA50 EC 4402 ಈ ಬೈಕ್ ನಲ್ಲಿ ಬಂದಿದ್ದಾರೆ. ಬೆಂಗಳೂರಿನಿಂದ ಹೊರಟು ಬಂದವರು 2,500 ಕಿಲೋಮೀಟರ್ ಕ್ರಮಿಸಿ ದಂಪತಿ ಸಮೇತ ಗಂಡ ಮತ್ತೆ ಹೆಂಡತಿ ಬಂದಿದ್ದಾರೆ. ಯಲಹಂಕದರವರು ಯಾರು, ಏನು, ಎತ್ತ ಅನ್ನೋದನ್ನ ಅವರನ್ನೇ ಮಾತಾಡಿಸ್ತೀನಿ ನಾನು. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೆಂಗ್ ಬಂದ್ರಿ ಈ ಬೈಕಲ್ಲಿ? ಗಾಡಿ ಓಡಿಸ್ಕೊಂಡು ಬಂದ್ರಿ ಸರ್. ಎಷ್ಟು ದಿನ ಆಯ್ತು ಸರ್? 3 days ಕಂಪ್ಲೀಟ್ ಆಯ್ತು. 4 days ಇಲ್ಲಿಗೆ ಬಂದ್ರಿ. 4 days ಅಲ್ಲಿ ಪ್ರಯಾಗ್ ರೀಚ್ ಆದ್ರಿ. 3 days ಕಂಪ್ಲೀಟ್ ಆಗಿ 4ನೇ ದಿವಸ ಇಲ್ಲಿ ರೀಚ್ ಆಗ್ಬಿಟ್ರಿ. ಹೆಂಗಿದೆ ಅನುಭವ? ಹೆಂಗಿದೆ ಅನುಭವ? ಚೆನ್ನಾಗಿದೆ ಸರ್. ತುಂಬಾ ಬೈಕಲ್ಲೇ ಬರ್ಬೇಕು ಅಂತ ಯಾಕೆ ಅನಿಸ್ತು ನಮ್ಗೆ? ಸರ್, ಈಗ ಟ್ರೈನಲ್ಲಿ ಮತ್ತೆ ಎಲ್ಲಾ ಕಡೆನೂ ಫುಲ್ಲು ಜಾಮ್ ಆಗ್ಬಿಟ್ಟಿದೆ. ಸೊ ಇದಾದ್ರೆ ಕಂಫರ್ಟಬಲ್ ಇರುತ್ತೆ ಅಂತ ಒಂದು ಕಾನ್ಫಿಡೆನ್ಸು, ಪ್ಲಸ್ ನಮಗೆ ಬೈಕಲ್ಲಿ ಹೋಗ್ಬೇಕಂತ ಒಂದು ಆಸೆ, ಇದ್ರೆಲ್ಲ ಬಂದಿದ್ದು. ಅಂದ್ರೆ ನೀವು ಅಂದ್ಕೊಂಡು ಬಂದ್ರ ಅಥವಾ ಅನಿವಾರ್ಯವಾಗಿ ಬಂದ್ರೆ ಏನ್ ಮಾಡಿದ್ರಿ? ಸರ್, ನಾವು ಅಂದ್ಕೊಂಡೆ ಬಂದಿರಿ ಸರ್. ಇದ್ರಲ್ಲೇ ಬರಲೇಬೇಕು ಅಂತ ಕನ್ಫರ್ಮ್ ಮಾಡ್ಕೊಂಡೆ ನಾವು ಬಂದಿದ್ದು ಸರ್. ಹೆಂಗಿತ್ತು ಜರ್ನಿ? ಹೆಂಗಿತ್ತು ಸರ್? ಜರ್ನಿ ಎಲ್ಲ ಸೂಪರ್ ಆಗಿತ್ತು ಸರ್. ಏನ್ ತೊಂದರೆ ಇಲ್ಲ ಸರ್. ನಮ್ಗೆಲ್ಲೂ ಏನೂ ತೊಂದರೆ ಆಗಿಲ್ಲ. ಒಳ್ಳೆ ಅನುಕೂಲವಾಗೇ ಬಂದ್ರಿ ಸರ್. ಇವ್ರು ನಿಮ್ಮ ಧರ್ಮಪತ್ನಿ? ಪತ್ನಿ. ಏನಮ್ಮ, ಗಂಡ ಏನೋ ಹೇಳ್ತಾರ ಅಂತೇಳಿ ಬೈಕಲ್ಲಿ ಬರೋದು ರಿಸ್ಕ್ ಅಂತ ಅನ್ಸಿಲ್ವಾ ತಮ್ಗೆ? ಇಲ್ಲ, ಏನ್ ಅನ್ಸಿಲ್ಲ ನನಗೆ. ಅವ್ರ ಇಷ್ಟ, ಹಂಗಾಗಿ ಕರ್ಕೊಂಡ್ ಬಂದೆ ಅವ್ರನ್ನ. ಖುಷಿ ಆಯ್ತು ತಮ್ಗೆ ಬಂದಿದ್ದು? ಹಾ, ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಇದೆಲ್ಲ ಬಟ್ಟೆ ಎಲ್ಲ ಹಾ, ಎಲ್ಲ ಟೆಂಟ್ ಎಲ್ಲ. ಎಲ್ಲಿ ಉಳ್ಕತ್ತಿದ್ರಿ ರಾತ್ರಿ? ಎಲ್ಲಿ ಉಳ್ಕತ್ತಿದ್ರಿ? ಸರ್, ಒಂದ್ಸಲ ದೇವಸ್ಥಾನದಲ್ಲಿ ಉಳ್ಕೊಂಡಿದ್ರಿ. ಅಲ್ಲೇ ನಮ್ಮ ಕನ್ನಡದವರು ಎಲ್ಲ ಬಸ್ಸುಗಳೆಲ್ಲ ಸ್ಟಾಪ್ ಮಾಡಿದ್ರು. ಅಲ್ಲೇ ಅವರೆಲ್ಲ ಊಟ ಕೊಟ್ರು. ಅಲ್ಲೇ ತಿನ್ಕೊಂಡು ಅಲ್ಲೇ ಮಲ್ಕೊಂಡ್ರಿ. ಬರೋರಿಗೆಲ್ಲ ಟ್ರಾಫಿಕ್ ಅಂತಾರೆ, ಜಾಮ್ ಅಂತಾರೆ. ನಿಮ್ಗೇನ್ ಆತರದ್ ಬಿಸಿ? ಏನು ಜಾಮ್ ಇಲ್ಲ ಸರ್. ನಮ್ಗೆ ನಮ್ಗೆ ಗೊತ್ತಾಗಿತ್ತು ಸರ್. ಎಲ್ಲ ನಾವು ಯೂಟ್ಯೂಬ್ ಅಲ್ಲೆಲ್ಲ ಮೀಡಿಯಾದಲ್ಲೆಲ್ಲ ನೋಡಿದ್ರಿ. ಫುಲ್ ಟ್ರಾಫಿಕ್ ಜಾಮ್ ಅಂತೆಲ್ಲ ಹೇಳಿದ್ರು. ನಾವು ಬೈಕಲ್ಲಿ ಹೋದ್ರೆ ಒಳ್ಳೆ ರೀಚ್ ಆಗ್ಬೋದು ಅಂತೇಳಿ ಆ ಒಂದು ಕಾನ್ಸೆಪ್ಟ್ ಅಲ್ಲೇ ನಾವು ಬಂದ್ವಿ. ನಮ್ ಚಾನಲ್ ಏನೋ ಹೇಳಿದ್ರಲ್ಲ, ಏನು? ನಿಮ್ ಚಾನೆಲ್ ಎಲ್ಲ ನೋಡಿದ್ವಿ ಇಲ್ಲೆಲ್ಲ. ಹಾ, ಹಂಗಾಗಿ ಮತ್ತೆ ನಮ್ ಬೆಂಗಳೂರಿಂದನೇ ಇದು ಗಾಡಿಯಲ್ಲಿ ಬಂದಿದ್ರು. ಅವ್ರದ್ದು ಮತ್ತೆ ನೋಡಿ. ಎಲ್ಲಿ ತಮ್ಮ ಬೆಂಗಳೂರಲ್ಲಿ? ಯಾವ ಊರು? ಯಲಹಂಕ ಕಟ್ಕೆನಹಳ್ಳಿ. ತಮ್ಮ ಹೆಸರೇನು? ಮಂಜುಳಾ. ತಮ್ಮ ಹೆಸರು? ಸರ್, ಶ್ರೀನಿವಾಸ್ ಗೋಕುಲ್. ಎಷ್ಟು ರೂಪಾಯಿ ಪೆಟ್ರೋಲ್ ಹಾಕಿದ್ರಿ? ಸರ್, ಒಂದು 2,800 3,000 ಒಳಗಡೆನೆ ಸರ್ ಪೆಟ್ರೋಲ್. ಬರುವಾಗ ಗಾಡಿ ಎಲ್ಲ ಸರ್ವಿಸ್ ಮಾಡ್ಕೊಂಡು? ಎಲ್ಲ ಗಾಡಿ ಸರ್ವಿಸ್ ಮಾಡಿ. ಹೊಸ ಗಾಡಿನ? ಇಲ್ಲ ಸರ್, ಇದು 2016 2016 ಸಿಟಿ 100 ಬಜಾಜ್ ಸಿಟಿ 100. ಹಾ ಸರ್. ಏನ್ ಹೇಳ್ತೀರಿ ಈಗ ಬರೋರಿಗೆಲ್ಲ, ಏನ್ ಹೇಳ್ತೀರಿ? ಸರ್, ಬರ್ಬೋದು ಸರ್, ಆರಾಮಾಗಿ ಬರ್ಬೋದು. ಧೈರ್ಯ ಇರಬೇಕು, ಮನಸ್ಸು ಮಾಡ್ಬೇಕು, ಭಗವಂತ ದಾರಿ ಕೊಡ್ಬೇಕು. ನಿಮ್ಗೆ ಎಂಟದೇ ಹಿಡಿದೆ ಬಿಡಿ. ಆಯ್ತಾ ಪುಣ್ಯ ಸ್ನಾನ ಆಯ್ತಾ? ಇವಾಗ ಬಂದ್ರ? ಹಾ, ಇಲ್ಲ, ನೈಟೇ ಬಂದ್ವಿ. ನೈಟ್ ಬಂದು ಸ್ಟೇ ಆಗ್ಬಿಟ್ಟು ಮತ್ತೆ ಎಲ್ಲಿ ಸ್ಟೇ ಆದ್ರಿ? ಇಲ್ಲೇ ಮಲ್ಕೊಂಡಿದ್ದು ಟೆಂಟ್ ಹಾಕೊಂಡು. ಬರುವಾಗ ಪೊಲೀಸ್ ಸಿಬ್ಬಂದಿ ಅವರೆಲ್ಲ ಏನಾದ್ರು ಮಾತಾಡಿದ್ರು? ತುಂಬಾ ಸಪೋರ್ಟ್ ಮಾಡಿದ್ರು ಅವರು. ಕರ್ನಾಟಕ ಅಂತಂದಿದ ತಕ್ಷಣ ನಮ್ಗೆ ತುಂಬಾ ಎಲ್ಲ ಅನುಕೂಲ. ಇಂತ ಸಾಹಸ ಮಾಡೋರು ಕರ್ನಾಟಕದವ್ರು ಬಿಟ್ರೆ ಬೇರೆ ಯಾರು ಇರ್ಲಿಕ್ಕಿಲ್ರಿ. ಹೌದು ಸರ್. ಅದು ರಿಪಬ್ಲಿಕ್ ಕನ್ನಡ ಒಂಥರ ನ್ಯೂಸು ಎಲ್ಲ ಚೆನ್ನಾಗಿ ತೋರಿಸ್ತಾ ಇತ್ತು ನಮ್ಗೆ. ನಾವು ಡೈಲಿ ರಿಪಬ್ಲಿಕ್ ಕನ್ನಡ ನೋಡ್ತಾನೆ ಇದ್ರಿ. ಅವ್ರು ಏನೇನು ಯಾವ ತರ ಇದು ಮಾಡ್ತಾರೆ ಎಲ್ಲ, ನೀವು ಯಾಕಂದ್ರೆ ಎಲ್ಲ ಕರೆಕ್ಟಾಗಿ ತೋರಿಸ್ತೀರಾ ನಮ್ಗೆ. ನಮ್ಮ ಮನೆ ಬೆಳಿಗ್ಗೆ ಎದ್ದಿದ ತಕ್ಷಣ ರಿಪಬ್ಲಿಕ್ ಹಾಕೋದು ನೋಡಿ. ಆ ಒಂದು ಇನ್ಫ್ಲೂಯೆನ್ಸ್, ಒಂಥರ ಕಾನ್ಫಿಡೆನ್ಸ್ ಮೇಲೆ ನಾವು ಧೈರ್ಯ ಮಾಡಿ ಬಂದ್ರಿ. ಅಷ್ಟೇ ನೈಟ್ ಹುಡ್ಕೊಂಡಿದ್ವಿ. ಸ್ವಲ್ಪ ಯೋಚನೆ ಮಾಡಿದ್ವಿ ಲೇಡೀಸ್ ಅಂದ್ಮೇಲೆ, ಬಟ್ ಅವರೇ ಹೇಳಿದ್ರು ತುಂಬಾ ಸೇಫ್ ಇರುತ್ತೆ, ಇಲ್ಲೇ ಸ್ಟೇ ಆಗಿ ಅಂತ. ಪೆಟ್ರೋಲ್ ಬಂಕ್ ಅಲ್ಲೇ ಉಳ್ಕೊಂಡಿದ್ವಿ. ಹ್ಯಾಟ್ಸ್ ಆಫ್ ನಿಮ್ಗೆ. ಆದ್ರೆ ಹುಷಾರಾಗಿ ಹೋಗಿ, ಜಾಗ್ರತೆಯಿಂದ ಹೋಗ್ಲಿ, ಶುಭವಾಗ್ಲಿ. ಪುಣ್ಯ ಸ್ನಾನ ಮಾಡ್ಕೊಂಡು ಪ್ರಸಾದ ಎಲ್ಲ ತಕೊಂಡು, ಗಂಗೆ ತಗೊಂಡು ಎಲ್ಲರಿಗೆ ಹಂಚಿ. ಇಂಥ ಯಾತ್ರೆ ಜೀವಮಾನದಲ್ಲಿ ಒಂದು ನೆನಪಿರುತ್ತೆ. ಹಾ ಸರ್. ಈಗ ನೆಕ್ಸ್ಟ್ ಕಾಶಿಗೆ ಹೋಗ್ತಾ ಇದ್ದೀರಿ. ಕಾಶಿಗೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬಂದ್ಬಿಡ್ತೀರಿ. ಶುಭವಾಗ್ಲಮ್ಮ. ಥ್ಯಾಂಕ್ ಯು ಸರ್. ನೋಡಿ, ಇದು ಜೀವಮಾನದಲ್ಲಿ ನೆನಪಿರುವಂತ ಧಾರ್ಮಿಕ ಕಾರ್ಯಕ್ರಮ, ವಿಶ್ವದ ಅತಿ ದೊಡ್ಡ ಆಧ್ಯಾತ್ಮಿಕ ಕಾರ್ಯಕ್ರಮ. ಅದ್ರ ಜೊತೆಗೆ ಈ ಸಮಯ ಸಂದರ್ಭ ಮುಂದಿನ ಸಲ ಬರುತ್ತೆ ಅಂತ ಹೇಳಿದ್ರೆ ನಾವ್ಯಾರು ಜೀವಂತವಾಗಿ ಇರೋದಿಲ್ಲ. ಅವ್ರಿಗೆ ಹೇಳ್ಕೋಬಹುದು, ಮುಂದೆ ನಮ್ಮ ಮಕ್ಕಳಿಗೆ ಹೇಳ್ಬಹುದು, ನಾನು ಮಹಾಕುಂಭ ಆದಾಗ ಬೈಕಲ್ಲಿ ಹೋಗಿದ್ದೆ ಅಂತ ಹೇಳಿ. ಇದು ಪುಣ್ಯ, ಇದು ಗತ ವೈಭವ, ಇದು ಭಾರತದ ಪರಂ ವೈಭವತೆ. ಆ ಮೂಲಕ ಅದಕ್ಕೆ ಎಲ್ಲರೂ ಕೂಡ ಸಾಕಾರ ಆಗ್ತಾ ಇದೀವಿ. ಒಂದೊಂದು ರೂಪವಾಗಿ, ಒಂದೊಂದು ಸ್ವರೂಪವಾಗಿ ಇಲ್ಲಿ ಬರ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ.